ನಾವು ಅವರ ದೇವಸ್ಥಾನದ ಒಳಗಡೆ ಹೋಗಲಿಲ್ಲ, ಅವರ ಕಾಂಪೌಂಡ್ ಒಳಗಡೆ ಹೋಗಲಿಲ್ಲ, ನಾವು ಎಲ್ಲಿಯೂ ಹೋಗಲಿಲ್ಲ. ನಾವು ಸಾರ್ವಜನಿಕ ಜಾಗದಲ್ಲಿ ಎಲ್ಲೋ ನಿಂತು, ರಸ್ತೆ ಬದಿಯಲ್ಲಿ ನಿಂತು ಹೋಗುವ ಜನರು ಓಟು ಕೇಳ್ತಾ ಇದ್ದಾರೆ. ಅದನ್ನು ಅವರು ಬಂದು ನಿಲ್ಲಿಸುವ ಅಧಿಕಾರ ಅವರಿಗೂ ಇಲ್ಲ. ಚುನಾವಣೆ ಆಯೋಗದಲ್ಲಿ ಸಾರ್ವಜನಿಕ ಜಾಗದಲ್ಲಿ ರೋಡಲ್ಲಿ ಎಲ್ಲೋ ಒಂದು ಕಡೆ ಓಟು ಕೇಳಬಾರ್ದಂತ ದಾಖಲೆ ಇದ್ರೆ ತೋರಿಸಿ, ನಾವು ಹೋಗ್ತೇವೆ. ಅದು ಅವರ ಜಾಗದಲ್ಲಿ ಮಾಡಿದ್ದೇನೆ ಅಂತ ಹೇಳಿದ್ರೆ ನಮಗೆ FIR ಹಾಕಿ ಬೇಜಾರು. ಇದು ಜಾಗ ಅವರದ, ಇದು ರೋಡ್ ಮಾಡಿದ್ದು ಸಾರ್ವಜನಿಕ ಕಾರ್ಪೊರೇಷನ್, ಇದು ಲೈಟ್ ಹಾಕಿದ್ದು ಕಾರ್ಪೊರೇಷನ್, ಇದು ಎಲ್ಲವೂ ಕಾರ್ಪೊರೇಷನ್. ಅವರ ಜಾಗನಾ? ಮತ್ತೆ ಅವರ ಜಾಗ, ಅವರ ದೇವಸ್ಥಾನಕ್ಕೆ ನಾವು 15 ದೇವಸ್ಥಾನದ ಹೊರಗಡೆ ಕೇಳಿ ಆಗಿದೆ ಆಲ್ರೆಡಿ. ಅವಾಗ ಇವರಿಗೆ ಗೊತ್ತಾಗಿತ್ತಾಗಲಿಲ್ಲ. ನಾವು 15 ದೇವಸ್ಥಾನ ಹೊರಗಡೆ, ಕದಿ ದೇವಸ್ಥಾನ ಹೊರಗಡೆ ಕೇಳಿದ್ದೇವೆ, ರಸ್ತೆಯಲ್ಲಿ ಮಂಗಳದೇವ ದೇವಸ್ಥಾನದ ಮೇನ್ ರೋಡಲ್ಲಿ ಕೇಳಿದ್ದೇವೆ. ನಾವು 15 ದೇವಸ್ಥಾನದ ಹೊರಗಡೆ ಕೇಳಿದ್ದೇವೆ. ಯಾಕೆ ಹೊಟ್ಟೆ ಕಿಚ್ಚು ಮಾಡಬೇಕು? ನಿಮಗೆ ತಾಕತ್ತಿದ್ರೆ ನೀವು ಕೂಡ ದೇವಸ್ಥಾನ ಹೊರಗಡೆ ಇವರೆಲ್ಲ ಬಂದು ಕೇಳಿದ್ರು. ದೇವಸ್ಥಾನದ ಕೇಳ್ತೇವೆ, ಎಲ್ಲ ದೇವಸ್ಥಾನದ ಹೊರಗಡೆ ಸಾರ್ವಜನಿಕ ಜಾಗದಲ್ಲಿ ಓಟ್ ಕೇಳ್ತೇವೆ. ಅವರಿಗೆ ತಾಕತ್ತಿದ್ರೆ ಅವ್ರು ಕೇಳಿ, ನಮ್ಗೆ ಅಬ್ಜೆಕ್ಷನ್ ಇಲ್ಲ. ನೀವು ಬೇಕಾದ್ರೆ ಕೇಳಿಕೊಳ್ಳಿ, ನಿಮ್ಮ ಅಧಿಕಾರ. ವಿಚಾರ ಸೆಂಟಿಮೆಂಟಲ್ ಡೈಲಾಗ್ ಕೊಡ್ಸಿ ಮಂದಿರ ಅವಲೋಕನಿ ಎಂಬುದು ರೋಡ್